जय 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 भीम जय भीम जय भीम जय 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 भीम जय भीम जय भीम DSS जिंदाबाद DSS जिंदाबाद बेकटके कर्नाटक दलित संघर्ष समितिಯ ಹೋರಾಟಕ್ಕೆ जय 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 भीम जय भीम जय भीम जय 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 भीम जय भीम जय भीम ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಹೇಳಿ ಸರ್ ವೇಟ್ ಮಾಡ್ತೀವಿ ಇಲ್ಲ ಅಂತಂದ್ರೆ ಹೇಳಿ ಕೇಳಿ ಹಂಗಲ್ಲ ಮೇಡಮ್ ಬಂದು ತಗೊಂಡು ನಮ್ಮ ಸೆಕ್ರೆಟರಿ ಬರ್ ಫೋನ್ ಆಗ್ಬೇಕಾದ್ರು ಅವ್ರು ದಿನ 15 ವರ್ಷ ನೌಕರಿ ಜಮಾ ಹೆಣ್ಮಕ್ಳು ಒಬ್ರು ಉಳ್ಳಕ ಒಂದು ಭಯದ ವಾತಾವರಣ ಸೃಷ್ಟಿಯಾಗ ಸರ್ ಕೇಳಿ ಅಲ್ಲಿ ಮುಖ ಸತ್ತಲ್ಲಿ ರಾಜ್ಯ ಮಹಿಳಾ ಆಯೋಗದ ಮೇಡಮ್ ಮೀಟಿಂಗ್ ನಡೆಯುತ್ತೆ ಎಲ್ಲ ಆಫೀಸರ್ಸು ಬಂದಾರ ಈಗ ಅಲ್ಲೇ ಅವರೇ ಬರ್ಬೇಕು. ಭೀಮವಾದ ಜಿಲ್ಲಾ ಶಾಖೆಯ ವತಿಯಿಂದ 6/3/2025 ಬೀದರ್ ತಾಲೂಕಿನ ಚಿಟ್ಟ ಆಶ್ರಯ ನಿವಾಸಿಗಳಿಗೆ ಮೂಲಭೂತ ಹಕ್ಕಿಗಾಗಿ ಹಾಗೂ ಇನ್ನಿತರ ಬೇಡಿಕೆಗಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ಈ ಚಿಟ್ಟ ಕಾಲೋನಿಯಲ್ಲಿ ಸುಮಾರು 13 ವರ್ಷಗಳಿಂದ ಸುಮಾರು ನಮ್ಮ 250 ಕುಟುಂಬಗಳು ವಾಸ ಮಾಡುತ್ತಿದ್ದಾವೆ. ಖರ್ಗೆ ಕಾಲೋನಿಯಲ್ಲಿ ಸುಮಾರು 250 ಕುಟುಂಬಗಳು ವಾಸ ಮಾಡುತ್ತಿದ್ದಾರೆ. ಅಲ್ಲಿ ಎಲ್ಲ ಸಮುದಾಯದ ಜನರು ವಾಸವಾಗಿದ್ದಾರೆ. ಅಲ್ಲಿ ನಾವು ಸುಮಾರು ಸಲ ಹೋರಾಟದ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಅದಕ್ಕೆ ಹಿಂದಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಂತ ರಾಮಚಂದ್ರನ್ ಸಾಹೇಬರು ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಇವಾಗ ಅತಿ ಅವಶ್ಯಕವಾದಂಥ ಮೂಲಭೂತ ಸೌಕರ್ಯಗಳಲ್ಲಿ ಹಕ್ಕುಪತ್ರ ಮತ್ತು ವಿದ್ಯುತ್ ಬೀದಿ ದೀಪ, ಚರಂಡಿ, ಅಂಗನವಾಡಿ, ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಕಿರಿಯ ಪ್ರಾಥಮಿಕ ಶಾಲೆಯ ಒಂದು ಅತ್ಯಂತ ಅವಶ್ಯಕವಾದಂಥ ಮೂಲಭೂತ ಸೌಕರ್ಯಗಳಲ್ಲಿವೆ. ಅವುಗಳನ್ನು ಈ ಜಿಲ್ಲಾಧಿಕಾರಿಗಳು ತಕ್ಷಣವೇ ಇದಕ್ಕೆ ಸ್ಪಂದಿಸಿ ನಮಗೆ ಒಂದು ನ್ಯಾಯ ದೊರಕಿಸಿಕೊಡಬೇಕು. ಇಲ್ಲದಿದ್ದರೆ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಡೀ ನಮ್ಮ ಖರ್ಗೆ ಕಾಲದ ಸರ್ಕಾರಿಗ ಸತ್ಯದಲ್ಲಿ ಮೂಲಭೂತ ಸೌಲಭ್ಯಗಳು ರಾಮಚಂದ್ರನ್ ಸರ್ ಇದ್ದಾಗ ನೀರಿನ ವ್ಯವಸ್ಥೆ ಆಗಿದೆ ಸರ್, ವಿದ್ಯುತ್ ವ್ಯವಸ್ಥೆ ಆಗಿದೆ. ಇವಾಗ ಮೂಲಭೂತ ಸೌಕರ್ಯಗಳಲ್ಲಿ ಅಂಗನವಾಡಿ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಬೀದಿ ದೀಪ ಇವು ಅವಶ್ಯಕತೆ ಸರ್. ಹಕ್ಕುಪತ್ರ ಅದನ್ನು ನಾವು ನಿಮಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ. ಜಿಲ್ಲಾಧಿಕಾರಿಗಳ ಗಮನಕ್ಕೆ ಹೋಗ್ತಾ ಇಲ್ಲ ಅಂತ ನಮಗೆ ಅನಿಸ್ತಾ ಇದೆ. ಸುಮಾರು 13 ವರ್ಷದಿಂದ ಹೋರಾಟ ಮಾಡ್ತೀವಿ. ಈಗ ಅವರಿಗೆ ಮನವರಿಕೆ ಆಗಬೇಕಾದ್ರೆ ನಮ್ಮ ತಕ್ಲೀಫ್ ಅವ್ರಿಗೆ ಗೊತ್ತಾದ್ರೆ ಅವರೊಂದು ಸ್ಪಂದಿಸಿ ರಾಮಚಂದ್ರನ್ ಸರ್ ಅವ್ರು ಬಂದು ನೀವು ಸ್ಪಾಟ್ ಮೇಲೆ ಕಮಿಷನರ್ ಕರೆದು ಆವಾಗಿಂದ ಅವಾಗ ನಮ್ಮ ಸಮಸ್ಯೆ ಸ್ಪಂದಿಸಿ ಈಗ ನೀವು ತಗೋತೀರಿ ಮನವಿ ಪತ್ರ ಕೊಡ್ತೀರಿ ಅವ್ರಿಗೆ ಏನು ಹಕ್ಕುಪತ್ರ ಬರಬೇಕೇ ಈಗ ಬರ್ರಿ ಆಯ್ತಮ್ಮ ಆಯ್ತು ಆಯ್ತಮ್ಮ ನಿವಾಸಿಗಳು ಅಂತಂದ್ರೆ ಯಾವಾಗಿಂದು ಹಕ್ಕುಪತ್ರ ಕೊಡುವಂತ ಸಾಧ್ಯ ಸರ್ 13 ವರ್ಷ ಅವ್ರು ಅಲ್ಲಾರ ಎಲ್ಲದ ಎಲ್ಲಿಂದ ಇಶ್ಯೂ ಆಗಿದೆ, ಎಲ್ಲಿಂದ ಇಶ್ಯೂ ಆಗಬೇಕಾಗಿದೆ ಸರ್. ನೀವು ಕೂಡ ಸರ್ 10-20 ಮೆಮೊರಂ ನೀವು ತಗೊಂಡ್ರಿ, ಎಲ್ಲೇ ಕೊಟ್ಟಿದ್ದು ಮೆಮೊರಂಡಮ್ ತಗೊಳ್ಳೋದಾಗ್ತದೆ. ಅಧಿಕಾರಿ ಹಕ್ಕುಪತ್ರ ಕಾಪಿ ಕರ್ನಾಟಕ ದಲಿತ ಸಂಘ ಸಮಿತಿ ಭೀಮವಾದ ಒತ್ತಾಯಿಸುವುದಾಗೆಂದರೆ ಇವತ್ತು ನಾವು ಏನು ಜಿಲ್ಲಾ ಆಫೀಸ್ಗಳು ಬಂದು ಗೊತ್ತಾ ಏನು ಜಿಲ್ಲಾಧಿಕಾರಿ ಮೆಮೊರಂ ಕೊಡ್ತಿದ್ದೆವು. ಯಾಕೆಂದರೆ ಸುಮಾರು 13 ವರ್ಷದಿಂದ ನಮ್ಮ ADC ಸಾಹೇಬ್ರಿಗೆ ಎಲ್ಲ ಚೆನ್ನಾಗಿ ಗೊತ್ತದ. ಅದು ಏನಾಗ್ಯದ ಏನಿಲ್ಲ ಎಲ್ಲ ಗೊತ್ತಿದ್ರು ಕೂಡ ಅವರು ಮತ್ತು ಏನಿಲ್ಲ ನಂಗೆ ಗೊತ್ತಿದ್ದಾಗ ಅವ್ರು ಹೇಳ್ತಾರೆ ಆ ವಿಷಯ ಆಯಿತು. ಆದರೂ ಕೂಡ ಅಲ್ಲಿ 2 ಮಗು ತೀರ್ಕೊಂಡಿದ್ದಾರೆ. ಅದಕ್ಕಾಗಿ ಬದಲು ಇದ್ದಂಥ ರಾಮಚಂದ್ರ DC ಅವರು ಲೈಟ್ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ಎಲ್ಲ ಆಗಿದೆ ಸರ್. ಅದಕ್ಕೆ ಅವು ನಮ್ಗೆ ಏನು ಬೇಡಿಕೆ ಅವ ಹಕ್ಕುಪತ್ರ ಒಂದು ಅಲ್ಲ ಶಾಲೆ ಒಂದು ಆಗಬೇಕು, ದಾಖಲೆ ಒಂದು ಸರ್ ಅಂಗನವಾಡಿ ಕೇಂದ್ರ ಅಷ್ಟಾದ್ರೆ ನಮ್ಗೆ ಸಂಪೂರ್ಣ ನಮ್ದು ಎಲ್ಲ ಮುಗೀತು. ಇದು ಬಿಟ್ಟರೆ ಮತ್ತು ನಮ್ದು ಏನೇನೇ ಇಲ್ಲ. ದಯಮಾಡಿ ಸರ್ ಅವ್ರು ಬಂದಾಗ ಡೆಲ್ಲಿಗೇಟ್ದಾಗ
ಸರ್ ಒಂದು 5 ಮಂದಿಗೆ ಅದು ಹೆಣ್ಮಕ್ಳು ಕರ್ಕೊಂಡು ಮೇಡಮ್ ಭೇಟಿ ಮಾಡಿಸಿ ನಾವು ಇನ್ನೂ ಕೊಡ್ತೀವಿ, ನಾವು ಯಾರು ಬರಲು ಯಾಕಂದ್ರೆ ನಿಮ್ಮದು ಲಾಡ್ ಪ್ರಾಬ್ಲಮ್ ನಾವು ಮಾಡಕ್ಕೆ ಸರ್ ನಾವು 5 ಮಂದಿ ಕರ್ಕೊಂಡು ಹೋಗೋರಿ. ಅವ್ರು ಏನು ಮೇಡಮ್ ಹೇಳ್ತಾರೆ ಮೇಡಮ್ ಅವ್ರು ಕೇಳಿದ್ರು ಅವರೇ ಕೊಡೋಲ್ಲ ಅದೇ ಇರ್ತದೆ ಸರ್. ಈಗ ನಾವೊಂದು ವಿಚಾರ ಹೇಳ್ಬಿಡ್ತೀವಿ. ಹಾಂ ನಿಮ್ಮದು ಅಂಗನವಾಡಿ ಬೇಕು, ಸರಿ ಹಾಸ್ಪಿಟಲ್ ಬೇಕು, ಬೀದಿ ದೀಪ ಬೇಕು. ಅಂಗನವಾಡಿ ಡಿ ವುಮನ್ ಆ್ಯಂಡ್ ಚೈಲ್ಡು ಮೀಟಿಂಗಲ್ಲಿದ್ದಾರೆ, ಹೌದು DHO ಕೂಡ ಇಲ್ಲೇ ಮೀಟಿಂಗ್ನಲ್ಲಿದ್ದಾರೆ, ಹಾಂ ಕಮಿಷನರ್ ಅವರು ಮೋಸ್ಟ್ಲಿ ಆಫೀಸ್ನಲ್ಲಿದ್ದಾರೆ, ಚೆಕ್ ಮಾಡ್ತೀವಿ. ಹ್ಞೂ ಈ ಮೀಟಿಂಗ್ ಮುಗಿದ ತಕ್ಷಣ ಈ ಮೂವರಿಗೂ ಕೂಡ ನಿಮ್ಮ ಅದು ಯಾವ್ದು ಕಾಲೋನಿ ಅಂದರೆ ಖರ್ಗೆ ಅವ್ರ ಕಾಲೋನಿ ಅಲ್ಲಿ ಕಳಿಸ್ತೀವಿ. ಸೊ ಅವಶ್ಯಕತೆ ಅನುಗುಣವಾಗಿ ಅಲ್ಲಿ ಅಂಗನವಾಡಿ ಎಲ್ಲಿ ಬೇಕು ಜಾಗ ಇದನ್ನ ಇಲ್ಲ ಅಂತ ಡಿ ವುಮನ್ ಆ್ಯಂಡ್ ಚೈಲ್ಡ್ ಚೆಕ್ ಮಾಡ್ತಾರೆ. ಆಮೇಲೆ ಹಾಸ್ಪಿಟಲ್ಲು ಅವಶ್ಯಕತೆ ಇರುವಂಥದ್ದು DHO ಚೆಕ್ ಮಾಡ್ತಾರೆ. ಆಮೇಲೆ ನೀವು ಬೀದಿ ದೀಪ ಎಲ್ಲೆಲ್ಲಿ ಬೇಕು ಅನ್ನುವಂಥದ್ದು CMC ಕಮಿಷನರ್ ಅವರು ಚೆಕ್ ಮಾಡ್ತಾರೆ. ಈಗ ಎಷ್ಟಾಗಿದೆ 12:47 ಆಗ್ತಾಯಿದೆ. ಬಹುಶಃ ಒಂದು 2:30 ಅಥವಾ 3 ಗಂಟೆ ಸುಮಾರು ಈ 3 ಅಧಿಕಾರಿಗಳು ಅಲ್ಲಿ ಬರ್ತಾರೆ, ಬಂದು ಚೆಕ್ ಮಾಡ್ತಾರೆ. ಸೊ ಈ ವಿಷಯಕ್ಕೆ ತಾವು ಎಸ್ ಅಂತಂತಂದರೆ ಆ ಅಧಿಕಾರಿಗಳಿಗೆ ನಾವು 3 ಗಂಟೆ ತನಕ ಕಳಿಸ್ತೀವಿ. ಇಲ್ಲ ಇಲ್ಲಿನ ಜನನೇ ಮೇಡಮ್ ಅವ್ರಿಗೆ ಭೇಟಿಯಾಗಿ ಅವರು ಏನು ಹೇಳ್ಕೋಬೇಕು ಜಿಂದಾಬಾದ್ ಜಿಂದಾಬಾದ್, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಓಸಿ ಅದೇ ಈಗ ತಾವೆಲ್ಲ ಬಂದು ಒಂದು ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದೀರಿ. ಆ ಮೆಮೊರಾಂಡಮ್ನಲ್ಲಿ 3 ವಿಷಯಗಳು ಹೇಳಿದಿರಿ. ಒಂದು ಹಾಸ್ಪಿಟಲ್ ಸಂಬಂಧ, ಇನ್ನೊಂದು ಅಂಗನವಾಡಿ ಸಂಬಂಧ, ಇನ್ನೊಂದು ಬೀದಿ ದೀಪ ಸಂಬಂಧ ತಾವು ಪ್ರಸ್ತಾಪ ಮಾಡಿ. ಅದನ್ನ ಹಕ್ಕುಪತ್ರ ಯಾರು ಕೊಟ್ಟಿದ್ದೀವಿ ಸರ್. ಹಕ್ಕುಪತ್ರ ಯಾರು ಕೊಡಬೇಕು? ಈಗ ಕೊಡ್ಬೇಕು, ಜಿಲ್ಲಾಧಿಕಾರಿ ಡೈರೆಕ್ಷನ್ ಮುನ್ಸಿಪಾಲಿಟಿ ಕೊಡಬೇಕು. ಆಯ್ತು, ಅಂದ್ರೆ CMC ಕಮಿಷನರ್ ಅವರು ಬರ್ತಾ ಇದ್ದಾರೆ. ಸೊ ಹಕ್ಕುಪತ್ರ ಸಂಬಂಧ ಈ 4 ವಿಷಯ ಸಂಬಂಧ 3:30-4 ಗಂಟೆವರೆಗೂ 3 ಅಧಿಕಾರಿಗಳು DHO, CMC ಕಮಿಷನರ್ ಅವರು ಮತ್ತು DD ವುಮನ್ ಆ್ಯಂಡ್ ಚೈಲ್ಡ್ ನಿಮ್ಮ ಖರ್ಗೆ ಕಾಲೋನಿಗೆ ಬರ್ತಾರೆ. ವಿಷಯ ಏನದಂತ ಅವರು ಪರಿಶೀಲನೆ ಮಾಡಿ ಮುಂದೆ ಅದು ಏನು ಮಾಡಬೇಕಾಗಿರೋದು.